ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಕರೆಕ್ಟಾಗಿ 12 o'clock ಆಯಿತು. ಬಿಗ್ ಬಾಸ್ ಬಂದಿದೆ ಅಂತ ಅಂದಮೇಲೆ 12 o'clock ಆಗೋದು. ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ. ನಾವು ಸ್ಯಾರಿ ವೇರ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಎಸ್, ಸೊ ಈ ಸ್ಯಾರಿ ಬಂದ್ಬಿಟ್ಟು ನಮ್ಮ KP ಫ್ಯಾಷನ್. ತುಂಬ ದಿನನೇ ಆಯಿತು ನಾನು ವಿಡಿಯೋ ಅಂದರೆ ವೇರ್ ಮಾಡಿ ವಿಡಿಯೋ ಎಲ್ಲ ಮಾಡಿ, ಬಿಕಾಸ್ ಸಮ್ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಯಾವುದೂ. ಇವತ್ತು ವೇರ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 999 rupees. ಸಿಕ್ಕಾಬಡೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆಫೀಸ್ ವೇರ್ಗೆ. ಇಲ್ಲ ನೀವು ಟೀಚರ್ಸ್ ಆಗಿದ್ದೀರಾ, ಇಲ್ಲ ಲೈಟ್ ವೈಟಲ್ಲಿ ಸ್ಯಾರಿ ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿ. ಪಲ್ಲು ಪಾಟ್ ನಿಮಗೆ ಈ ಥರ ವಿತ್ ಕುಚ್ಚು ಸಮೇತನೇ ಬರುತ್ತೆ. ಸಿಕ್ಕಾಬಡೆ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದರಲ್ಲಿ ಮಿರರ್ ಇದೆ. ಇಲ್ಲೆಲ್ಲ ಏನು ಡಿಸೈನ್ ಕಾಣಿಸ್ತಿದೆ ಅಲ್ವಾ, ಇದರಲ್ಲೆಲ್ಲ ಮಿರರ್ ಬರುತ್ತೆ. ಸಿಕ್ಕಾಪಡೆ ಚೆನ್ನಾಗಿದೆ. ಸೊ ವೇರಿಂಗ್ ಕೂಡ ತುಂಬಾ ಕಂಫರ್ಟೇಬಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾನೇ ವೇರ್ ಮಾಡಿದ್ದೀನಿ ಅಂತ ಅಂದಮೇಲೆ ನೀವೆಲ್ಲ ವೇರ್ ಮಾಡಲ್ವಾ. ಸೊ ಸಿಕ್ಕಾಪಡೆ ಚೆನ್ನಾಗಿದೆ. ಇದು ನಾನು ಜಸ್ಟ್ ಬೇರೆ ಬ್ಲೌಸ್ನ ವೇರ್ ಮಾಡಿದ್ದೀನಿ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೂಡ ಬರುತ್ತೆ. ಇದರಲ್ಲಿ 2 ಕಲರ್ಸ್ ಆಪ್ಷನ್ಸ್ ಇದೆ. ಇನ್ನು ಒಂದು ಬ್ಲ್ಯಾಕಲ್ಲೂ ಅವೈಲಬಲ್ ಇದೆ ಸ್ಯಾರಿ. ಇದೆರಡು 2 ಕಲರ್ಸ್. ನಾನು ವೇರ್ ಮಾಡಿರೋದೊಂದು, ಬ್ಲ್ಯಾಕಲ್ಲಿ ಒಂದು ಅವೈಲಬಲ್ ಇದೆ. ಯಾರಿಗೆಲ್ಲ ಬೇಕು ಡಿಸ್ಪ್ಲೇ ಆಗ್ತಿರೋಂಥ ವಾಟ್ಸಪ್ ನಂಬರ್ಗೆ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಶೇರ್ ಮಾಡಿ ಆ್ಯಂಡ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರೋದು. ಪಾಪುನ ಮಲಗಿಸಿದ್ದೀನಿ. ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಬುಜ್ಜಿ ಸ್ಕೂಲ್ಗೆ ಹೋಗಿದ್ದಾನೆ, ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಪರಮ್ನ ರೆಡಿ ಮಾಡಿ ಮಲಗಿಸಿದ್ದೀನಿ. ಇನ್ನು ಮಮ್ಮಿ ಡ್ಯಾಡಿ ತೋಟಕ್ಕೆ ಹೋಗಿದ್ದಾರೆ, ಊರಿಗೆ. ನಮ್ಮ ಊರು ಅಲ್ಲಿಗೆ ಹೋಗಿದ್ದಾರೆ. ಇವಾಗ ಅಡುಗೆ ಏನಿಲ್ಲ, ಅಡುಗೆ ಅವ್ರು ಬಂದಮೇಲೆ ಸ್ಪೆಷಲು. ನಮ್ಮೂರಿಂದ ಡಿಸ್ಕೋ ಚಿಕನ್ ಅಂತ ಬರುತ್ತೆ. ಏನು ಗೊತ್ತಾ, ಇಲ್ಲೆಲ್ಲ ಬಾಯ್ಲರ್ ಚಿಕನ್ನು ಎಲ್ಲ ಬರುತ್ತೆ ಅಲ್ವಾ. ಬಾಯ್ಲರ್ ಚಿಕನ್ ಎಲ್ಲ ಬೇಗ ಕುಕ್ ಆಗಿಬಿಡುತ್ತೆ. ಡಿಸ್ಕೋ ಕೋಳಿ ಅಂತ ಕರಿತೀವಿ ನಾವು. ಡಿಸ್ಕೋ ಕೋಳಿ ಏನು ಅಂತಂದರೆ ಸೇಮ್ ಮಟನ್ ಎಲ್ಲ ತಿಂತೀವಲ್ಲ ಅದೇ ಥರ ಗಟ್ಟಿಗಿರುತ್ತೆ ಫ್ರೆಂಡ್ಸ್. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸೂಪರ್ ಆಗಿರುತ್ತೆ. ಸೊ ಆ ಚಿಕನ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಒಳ್ಳೆ ಕಬಾಬು, ಸಾಂಬಾರು ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡುವ ಬನ್ನಿ. ಹಾಗೆ ತುಂಬ ಜನರ ಕ್ವೆಶನ್ಸ್ ಏನಪ್ಪ ಅಂತಂದರೆ, ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಾಮನ್ ಆಗಿ ಬಂದಿದ್ದು ಪ್ರಶ್ನೆ, ಎಲ್ಲಿ ಕಟ್ಟಿಸ್ತಾ ಇದ್ದೀರಾ ಅಂತ ಕಾಮನ್ ಆಗಿ ಬಂತು. ಇನ್ನೊಂದಷ್ಟು ಜನ ಗೊತ್ತಿಲ್ಲದೆ ಇರೋರು ಏನಂತ ಕಮೆಂಟ್ ಮಾಡಿದ್ರು ಅಂತಂದರೆ, 3 ವರ್ಷದಿಂದ ಸಿಟೀಲಿ ಇದ್ಕೊಂಡು, ನಾವು 3 ವರ್ಷದಿಂದ ಸಿಟೀಲಿರೋದು ಅವ್ರಿಗೆ ಗೊತ್ತು ನೋಡಿ, ತುಂಬ ಚೆನ್ನಾಗಿ ಗೊತ್ತು. 1 ಸೆಕೆಂಡ್ ಹಾಗೆ ಇದೆ. ಸೊ ನಾವು ಮನೆ ಪೂಜೆ ಎಲ್ಲ ಮಾಡಾದ್ಮೇಲೆ ತುಂಬ ಜನರಿಗೆ ಒಂದಷ್ಟು ಡೌಟ್ ಇತ್ತು, ಎಲ್ಲಿ ಕಟ್ತಾ ಇದ್ದೀರಾ, ಮನೆ ಎಲ್ಲಿ ಕಟ್ತಾ ಇದ್ದೀರಾ ಅಂತ. ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದು ಯಾವ ರೀತಿ ಇತ್ತಪ್ಪ ಅಂತಂದರೆ, ಹಳ್ಳಿಯಿಂದನೇ ಬಂದು ಅದೇ ಹಳ್ಳಿಗೆ ಹೋಗಿ ಮತ್ತೆ ಮನೆ ಕಟ್ಕೋತಾ ಇದ್ದೀರಾ ಸಿಟಿ ಬಿಟ್ಬಿಟ್ಟು ಅಂತ. ಫಸ್ಟ್ ಆಫ್ ಆಲ್ ಮನೆ ಕಟ್ಟುತ್ತಾ ಇದ್ದೀವಂತಂದರೆ ಅದ್ರ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಹಾಕಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಳ್ಳಿ ಸಿಟಿ ಅನ್ನೋದು ಮ್ಯಾಟರೇ ಆಗಲ್ಲ. ಇದೊಂದು ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಮನೆ ಕಟ್ತಾ ಇದ್ದೀವಿ ಅಂತ ನಾನು ತೋರಿಸಿದ್ದೀನಿ ಹೊರ್ತು ನಾವು ಎಲ್ಲಿಂದ ಬಂದಿದ್ವಿ ಅಲ್ಲೇ ಕಟ್ತಾ ಇದ್ದೀವಿ ಅಂತ ನಾನು ಯಾವತ್ತೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಕರೆಕ್ಟಾಗಿ ನಿಮಗೆ ಕ್ಲಾರಿಫೈ ಕೊಡಬೇಕು ಅಂತಂದರೆ, ನಮ್ಮ ಮಮ್ಮಿ ಹುಟ್ಟಿದ್ದೂರು, ನಮ್ಮ ಡ್ಯಾಡಿ ಹುಟ್ಟಿದ್ದೂರು ಎಲ್ಲ ಮೈಸೂರೇ. ಪ್ರಾಪರ್ಟಿ ತೊಗೊಂಡು ಸೆಟಲ್ಡ್ ಆಗಿದ್ದು ಅಂದರೆ ನಮ್ಮ ಸ್ಕೂಲ್ ಲೈಫು, ಕಾಲೇಜು, ನನ್ನ ಮದುವೆ ಆಗಿದ್ದು ಆ ಪೀರಿಯಡಲ್ಲಿದ್ದೀವಿ ನಾವು ಅಲ್ಲಿ ನಮ್ಮ ತೋಟದಲ್ಲಿ. ದಟ್ಸ್ ವೈ ಎಲ್ಲರೂ ಅಂದ್ಕೊಬಿಟ್ಟಿರೋದು ನಾವು ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ, ನಾವು ಇದ್ದಿದ್ದೆ ಅಲ್ಲೇ ಅಂತ. ಬಟ್ ರಾಂಗ್. ನಮ್ಮ ಮಮ್ಮಿ ಡ್ಯಾಡಿ, ನಾನು ಹುಟ್ಟಿದ್ದು, ನನ್ನ ತಮ್ಮ ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ. ದಟ್ಸ್ ವೈ ಪ್ರಾಪರ್ಟಿ ತೊಗೊಂಡು ಮಾತ್ರ ಸೆಟಲ್ಡ್ ಆಗಿದ್ದ ರೀಸನ್ನಿಂದ ನೀವೆಲ್ರಿಗೂ ಅನಿಸೋದು ಅದು ಒಂದೇ. ಯಾಕಂತಂದರೆ ಪರ್ಸ್ನಲಾಗಿ ಡೀಪಾಗಿ ಎಲ್ಲನೂ ಹೇಳಿರೋದಿಲ್ಲ ಅಲ್ವಾ. ಅದಕ್ಕೆ ಒಂದಷ್ಟು ಜನಕ್ಕೆ ಆ ಥರ ಅನಿಸುತ್ತೆ. ಒಂಥರ ಏನೋ ಟೀಕೆ ಮಾಡೋ ಥರ ಕಾಮೆಂಟ್ ಮಾಡ್ತಿರಲ್ಲ, ಅವ್ರಿಗೆ ನಾನು ಕೊಡ್ತಾ ಇರೋ ಆನ್ಸರು. ನಾವು ಕಟ್ತಾ ಇರೋದು ಮೈಸೂರಲ್ಲೇ ಮನೆ ಕಟ್ತಾ ಇರೋದು. ಸೊ ತಲೆ ಕೆಡಿಸ್ಕೋಬೇಡಿ. ಮನೆಯೇ, ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಎಫರ್ಟ್ ಹಾಕಿ ಕಟ್ತಾ ಇರ್ತಾರೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಮನೆ ಕಟ್ಟೋ ಪ್ಲ್ಯಾನು. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಶುರು ಮಾಡಿಸ್ತೀವಿ ಅಂತ. ಬಟ್ ಸಿಕ್ಕಾಪಟ್ಟೆ ಖುಷಿ ಇದೆ ಇದರಿಂದ. ನಮ್ಮ ಕನಸಿನ ಮನೆ, ಡ್ರೀಮ್ ಹೌಸ್ ಏನಿದೆ ಅಲ್ವ, ಅದು ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಪೂಜೆ ಆಗಿದೆ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಂತಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ. ಸ್ವಂತ ಮನೆಯೇ, ಅದು ಹೊಸ ಮನೆಯೇ. ಆ ಫೀಲೇನೇ ಬೇರೆ. ನಮ್ಮ ಮನೇಲಿ ಎಲ್ಲರ ಕನಸಾಗಿತ್ತು, ಆ ಕನಸು ಇವಾಗ ನೆರವೇರ್ತಾ ಇದೆ. ಆ್ಯಂಡ್ ಒಂದಷ್ಟು ಜನ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಲ್ಲದು ನೀವು ಮಾಡ್ತಾ ಇರೋದೆಲ್ಲ ಒಳ್ಳೆಯದಾಗಲಿ ಈ ಥರ ಕಾಮೆಂಟ್ ಮಾಡಿದ್ರೆ, ಒಂದಷ್ಟು ಜನ ಟೀಕೆ ಮಾಡೋದಕ್ಕೆ
ನಾವಿರೋದಕ್ಕೆ ಅದು ಕಾಮೆಂಟ್ ಹಾಕೋದಕ್ಕೇ ಇರೋದು ನಾವು ಲೈಫಲ್ಲಿ ಅನ್ನೋ ರೀತಿ ಕಾಮೆಂಟ್ ಹಾಕ್ತಾ ಇರ್ತಾರೆ. ಬಟ್ ಅಂಥವ್ರಿಗೆಲ್ಲ ಕ್ಲಾರಿಫೈ ಕೊಡಬೇಕು ಅಂತಲೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಸೊ ತಲೆ ಕೆಡಿಸ್ಕೋಬೇಡಿ. ನಮ್ಮನೆ ಗೃಹ ಪ್ರವೇಶಕ್ಕೆ ನಾನು ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಪ್ರೀತಿ ಸಬ್ಸ್ಕ್ರೈಬರ್ಸ್ಗೆಲ್ಲ ಇನ್ವೈಟ್ ಮಾಡ್ತೀನಿ. ಆವಾಗ ನಿಮ್ಗೂ ಕರೆದಂಗೆ ಆಗುತ್ತೆ. ಬನ್ನಿ ನೋಡಿ ಮನೇನ, ಗೃಹ ಪ್ರವೇಶಕ್ಕೆ ಬಂದು ಬ್ಲೆಸ್ ಮಾಡಿ ಕೈಲಾದರೆ ಅಂತ ಕೇಳ್ತೀನಿ. ಸೊ ಅಷ್ಟನ್ನು ಬಿಟ್ಟು ಇಲ್ಲದೇ ಇರೋದೆಲ್ಲ ತಲೆ ಕೆಡಿಸ್ಕೊಂಡು ನಮಗೂ ಟೆನ್ಷನ್ ಕೊಟ್ಕೊಂಡು ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದರಿಂದ ನಾವು ಹ್ಯಾಪಿಯಾಗಿದ್ದೀವಪ್ಪ, ಇದು ಒಂದು ವಿಷಯದಿಂದ ಹ್ಯಾಪಿ. ಸೊ ತುಂಬ ಜನ ಅನ್ಕೋತಾ ಇರ್ತಾರೆ ಏನು ಮಾಡ್ತಾ ಇರ್ಬೋದು, ಏನಿಲ್ಲ, ಲೈಫ್ ಅಪ್ಡೇಟ್ ಇಲ್ಲ, ಏನೂ ಅಷ್ಟು ಅಪ್ಡೇಟ್ ಮಾಡ್ತಿಲ್ವಲ್ಲ ಅಂತ. ಬಟ್ ಪರ್ಸ್ನಲ್ ವರ್ಕ್ ಇರೋದ್ರಿಂದ ನಾವು ಯಾವುದನ್ನು ಅಪ್ಡೇಟ್ ಮಾಡ್ತಾ ಇರಲಿಲ್ಲ. ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ನೋದಿರುತ್ತೆ, ಒಂದಷ್ಟು ವಿಷಯಗಳನ್ನ ಹೈಡ್ ಮಾಡ್ತೀವಿ, ಅದು ನಮಗೆ ನಮ್ಮಲ್ಲೇ ಇರಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ತೀರಾ ಎಲ್ಲನೂ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ನಿಮ್ಮ ಜೊತೆ ಯಾವುದನ್ನೆಲ್ಲ ಶೇರ್ ಮಾಡಬೇಕಂತ ಅಂದ್ಕೊಂಡಿರ್ತೀವೋ ಶೇರ್ ಮಾಡೇ ಮಾಡ್ತೀವಿ. ಬಟ್ ಟೈಮ್ ಬೇಕು ಅಷ್ಟೇನೆ. ಸೊ ಕೆಲಸಗಳೆಲ್ಲ ಪ್ರೊಸೆಸಿಂಗಲ್ಲಿರುತ್ತೆ. ಅದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಖಂಡಿತವಾಗ್ಲೂ ನಿಮಗೆ ವಿಷಯಗಳು ತಿಳಿಯುತ್ತೆ. ಬಟ್ ನಿಧಾನ ಆಗ್ಬೋದು, ಬಟ್ ತಿಳಿಯುತ್ತೆ ನಿಮ್ಮೆಲ್ಲರಿಗೂ. ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಎಲ್ಲನೂ ಇರಬೇಕು. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ವಿಶಸ್ನ ಮಾಡಿದ್ರಿ ಅವ್ರಿಗೆಲ್ಲರಿಗೂ. ಪರಮ್ 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 ಇಲ್ಲಿ ಮನೆ, ಇಲ್ಲಿ ನೋಡು. ಪರಮ್ ಯಾರು? ಬುಜ್ಜಿಮಾ, ಬುಜ್ಜಿ ಸ್ವಲ್ಪ ಸೌಂಡ್ ಕಮ್ಮಿ ಮಾಡು. ಪರಮ್ ಏನು ಬೇಕು ನಿಮಗೆ? ತಾಚಿ ಬರ್ತಿದ್ಯಾ? ತಾಚಿ ಬರ್ತಿದ್ಯಾ ಬಂಗಾರಿಗೆ? ತಾಚಿ ಬರ್ತಾಯಿದ್ದೆ ಫ್ರೆಂಡ್ಸ್. ಚಿಲ್ಡ್ರನ್ಸ್ ಡೇಗೆ ಪರಮ್ಗೋಸ್ಕರ ಗಿಫ್ಟು. ಎಲ್ಲಿ ಮನೆ? ಕೈ ಎತ್ತು. ಪರಮ್ಗೆ ಅಂದರೆ ಅವನು ಇವಾಗ ನಮ್ಮ ಲ್ಯಾಪ್ ಮೇಲೆಲ್ಲ ಕೂತ್ಕೋತಾನಲ್ವ, ತೊಡೆ ಮೇಲೆ ಕೂರಿಸ್ಕೊಂಡ್ರೆ ಅವನು ಕೂತ್ಕೋತಾನೆ. ಸೊ ಹಾಗಾಗಿ ಇದನ್ನು ಸಪೋರ್ಟಿವ್ಗೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಸಪೋರ್ಟಿವ್ಗೆ ಈ ಥರ ಇರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಇದೆ. ಆ್ಯಕ್ಚುಲಿ ಇದನ್ನು ವಿಶು ತಂದಿರೋದು, ಬೇಬಿ ಹಗ್ಗಿದೆಲ್ಲ ಅಲ್ಲಿಂದ. ಅವ್ನಿಗೆ ಕ್ರ್ಯಾಡಲ್ಲು, ಅವ್ನ ಬಟ್ಟೆಗಳು, ಅವ್ನಿಗೆ ಪ್ಲೇಯಿಂಗ್ ಐಟಮ್ಸ್ ಏನೇ ತಂದರೂ ಅವನು ಅಲ್ಲಿಂದನೇ ತರ್ತಾನೆ. ಅಂದರೆ ತುಂಬ ಕಾಸ್ಟ್ಲಿ ಇದೆ. ನಾನು ಹೇಳ್ತೀನಿ ಸುಮ್ಮನೆ ಏನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀನಿ ಅಂತ. ಇದಕ್ಕೆ 2000. ಸೊ ವಿಶು ಹೇಳಿದ ಮಾತೆ ಕೇಳಲ್ಲ, ಸುಮ್ಮನೆ ತೊಗೊಂಡು ಬಂದ್ಬಿಡ್ತಾನೆ. ಸೊ ಇದು ತುಂಬ ಚೆನ್ನಾಗಿದೆ. ಚಿಲ್ಡ್ರನ್ಸ್ ಡೇಗೆ ನನ್ನ ಮಗನಿಗೆ, ಇದು ಪರಮ್ಗೆ ಗಿಫ್ಟು. ಬುಜ್ಜಿ ಹೋಗ್ಬಿಟ್ಟು ನಿನ್ಗೇನು ಬೇಕು ಅಂತ ಕೇಳಿದ್ರೆ ಹೋಗ್ಬಿಟ್ಟು ಬಟ್ಟೆ ತೆಗ್ಸ್ಕೊಂಡು ಬಂದಿದ್ದಾನೆ. ಅವ್ನಿಗೂ ಹುಡ್ಡೀಸ್ನ ತೆಗ್ಸ್ಕೊಂಡು ಬಂದಿದ್ದಾನೆ. ಪರಮ್ ಯಾರು ಇದು ತಂದಿದ್ದು? ಯಾರಿಗೆ ಇದು? ಪರಮ್ ಓಯ್ ಬಂಗಾರಿ, ನಾನು ಹೋಗ್ತೀನಿ ಈಗ, ಬಾಯ್. ಹೋಗ್ಲಾ? ಅವನಿಗೆ ನಿದ್ದೆ ಬಂದಿದೆ, ಇವಾಗ ಮಲಗಿಸ್ಬೇಕು. ಮತ್ತು ಒಂದು ಈ ಕ್ರ್ಯಾಡಲ್ ಅಂದರೆ ಇದು ಮಾಮೂಲಿ ಈ ಥರ ವಿಂಡೋಸ್ಗೆ ಹಾಕೋದು, ಇದು ಕೇಳ್ತಿದ್ರೆ. ಇದು ಬೇಬಿ ಹಗ್ಗಿಂದ ತಂದಿದ್ದಲ್ಲ, ಅದು ನಾರ್ಮಲ್ ಆಗಿನೇ ನಾವು ಹೊರಗಡೆ ತಂದಿದ್ದು. ಒಂದು ತೊಟ್ಲೇನಿತ್ತಲ್ವ ಅದನ್ನು ಬೇಬಿ ಹಗ್ಗಿಂದ ತಂದಿದ್ವಿ. ತುಂಬ ಜನ ಲಿಂಕ್ ಕೊಡಿ ಅಂತ ಇದ್ರಿ. ಬಟ್ ಸಿಕ್ಕಿಲ್ಲ, ಅದು ಬೇಬಿ ಹಗ್ಗಲ್ಲೇ ತಂದಿದ್ದು. ಇದೂ ಬೇಬಿ ಹಗ್ಗಲ್ಲೇ ತಂದಿರೋದು. ಆ್ಯಂಡ್ ಬುಜ್ಜಿ ಹೋಗ್ಬಿಟ್ಟು ಅವ್ನ ತಮ್ಮನಿಗೆ ಮತ್ತು ಅವನಿಗೆ ಯಾವ ಥರ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ. ವಿಶು ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ ಯಾರು ಸೆಲೆಕ್ಟ್ ಮಾಡಿದ್ದು ಅಂತ. ಬಟ್ ಬುಜ್ಜಿ ಅಂತೂ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಪಾಪದ್ದು ಇದು ಮತ್ತು ಬಟ್ಟೆ ಎಲ್ಲ ಅಂತ ಹೇಳಿದ್ದಾನೆ, ನೋಡಬೇಕು. ಆಮೇಲೆ ತೋರಿಸ್ತೀನಿ. ಇವನ್ನ ಫಸ್ಟು ಮಲಗಿಸ್ತೀನಿ, ಓಕೆನಾ? ತಾಚಿ ಮಾಡ್ತೀಯ ಬುಜ್ಜಿ ಅಂತ ಇದ್ದೀನಿ. ಪರಮ್ ಬುಜ್ಜಿ ಯಾರಪ್ಪ ಸೆಲೆಕ್ಟ್ ಮಾಡಿದ್ದು? ಮಾವನ್ ಕೇಳಲಾ? ಈ ಕಡೆ ಬಾಂಬೆ ಬಿಡಿಸ್ಬಿಟ್ಯಾ? ಮಾಮನ್ ಕೇಳ್ತೀನಿ ಯಾರು ಸೆಲೆಕ್ಟ್ ಮಾಡಿದ್ದು ಅಂತ. ಬಾಯಲ್ಲಿ ನೀನು ಅಲ್ಲಿ ತೋರಿಸಿಲಿ. ಫ್ರೆಂಡ್ಸ್, ಬುಜ್ಜಿಗೆ ಹಲ್ಲು ಅಳ್ಳಾಡ್ತದೆ. ಪಾಪು ಕಾಲು ಎಲ್ಲಿ ಮನೆ? ಅಯ್ಯೋ ನೋಡಿ ಫ್ರೆಂಡ್ಸ್, ಕಿಂಡಲ್ಲಿನ ಗುಂಡ ಈ ಹಲ್ಲು ಪಾಪ ಅಳ್ಳಾಡ್ತಾ ಇದೆ. ಅವ್ನ ಕಷ್ಟ ಬೇಡ. ಅಮ್ಮ ಅಲ್ಲಿ ಹೋಗ್ತಾ ಇದೆ, ಅಮ್ಮ ಅಲ್ಲಿ ನೋಯ್ತದ. ನಾನು 3 ಚಕ್ಲಿ ಮಾತ್ರ ತಿಂದಿದ್ದು. ಅಲ್ಲಿ ನೋಲಿಲ್ವಾ? ಇನ್ನೊಂದು ಸ್ವಲ್ಪ ಕೊಡು. ಆಮೇಲೆ ಫ್ರೆಂಡ್ಸ್, ನೆನ್ನೆ ಕಬಾಬ್ ಮಾಡಿದ್ವಾ, ಚೆನ್ನಾಗಿ ತಿಂದ್ಬಿಟ್ಟಿದ್ದಾನೆ. ಅಳ್ಳಾಡ್ತಾ ಇರೋ ಅಲ್ಲೂ ಇನ್ನೂ ನೋವು ಕೊಟ್ಟಿದೆ. ಆಟೋಮೆಟಿಕ್ ಅದೇ ಬೀಳುತ್ತೆ, ಓಕೆನಾ? ಓಯ್ ಬಾಯಿಗೆ ತಾಚಿ ಮಾಡಿಸ್ತೀನಿ. ಅಂದ್ಬಿಟ್ಟು ನಾನು ಬುಜ್ಜಿ ಇಬ್ಬರು ಹೋಗ್ತಾ ಇದ್ವಿ. ಪಾಪುನ ಮಮ್ಮಿ ಹತ್ರನೇ ಬಿಟ್ಬಿಟ್ಟು ಬಂದಿದ್ದೀನಿ.
ಸೊ ಇವಾಗ ಹೋಗ್ತಾ ಇದ್ವಿ, ಎಲ್ಲ ಹೋಗಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು. ಪರಮ್ ಇವಾಗ ನಾನು ಮನೆಗೆ ಹೋದ್ರೂ ರಿಯಾಕ್ಟ್ ಮಾಡಲ್ಲ ಅವನು, ಅಂದರೆ ಡ್ಯಾಡಿ ಮಮ್ಮಿ ಜೊತೆನೇ ಫುಲ್ ಇನ್ವಾಲ್ವ್ ಆಗಿ ಆಟ ಆಡ್ತಾ ಇರ್ತಾನೆ, ಅದನ್ನು ತೋರಿಸ್ತೀನಿ. ಬಟ್ ಒಂದು 7 ಆಯಿತು ಅಂತ ಅನ್ಕೋತೀನಿ ನನ್ನ ಮನೆಗೆ ಬರೋ ಅಷ್ಟರಲ್ಲಿ. ನಾನು ಹೋಗಿದ್ದೇನೆ ಒಂದು 5:30 ಹಿಂಗಾಗಿತ್ತು. ಸೊ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಪರಮ್ ಏನು ಮಾಡ್ತಾನೆ ನೋಡೋಣ ಬನ್ನಿ. ಪರಮ್ ಪರಮ್ ವಾ ರೆಡಿ ಪರಮ್ ಪರಮ್ ಇಲ್ಲಿ 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 ಆಹಾ ನೋಡ್ಬಿಟ್ಟು ಆ ಕಡೆ ತಿರುಗ್ಬಿಟ್ಟ. ಇವಾಗ ಈಗ ಅಯ್ಯೋ ಈಗ ಜ್ಞಾನೋದಯ ಆಗೋಯ್ತಲ್ಲ ನನ್ನ ಕೂಸ್ಗೆ. ಇವಾಗ ಅಮ್ಮ ಎಲ್ಲೋಗಿದೆ ಇವಾಗ ಹೊಟ್ಟೆ ಎಷ್ಟಿತ್ತು ಮಮ್ಮಿ. ಓ ಬಾಯಿಗೆ ಬೆರಳಾಕತ್ತೆ ಈಗ ನೋಡಿ ನೋಡ್ಬಿಟ್ಟು. ಅಲ್ಲ ಇಷ್ಟೊತ್ತೇನು ಇರ್ಲಿಲ್ಲ ರೆಡಿ, ಇವಾಗ ನೋಡಿ ಅಮ್ಮನ ಈಗ ಅಬ್ಸರ್ವ್ ಮಾಡ್ದಲ್ಲ.